ಧಾರಾಕಾರ ಮಳೆ. ಸೊ ಕೆಲಸ ನಡೀತಾನೆ ಇದೆ, ಧಾರಾಕಾರ ಮಳೆ ಬರ್ತಾನೆ ಇದೆ. ನಮ್ಮ ಸೈಟ್ ಹತ್ರ ಇರುವ ಹೆಣ್ಣು ನಾಯಿ ಮರಿ, ಪಾಪದ ಮರಿ, ಮುದ್ದು ಮಾಡ್ಕೊಂಡ್ ಬರುತ್ತೆ ಪಾಪ. ಪಾಪದ ಮರಿ ಇದು. ಇಲ್ಲಿಗೆ ನಾವು ಬರೋವರೆಗೂ ಅಷ್ಟೇ. ನಾವು ಬಂದಾದ್ಮೇಲೆ ಇವನ್ನೆಲ್ಲ ಸಿಂಹಗಳ ಥರ ಸಾಕ್ತೀವಿ. ಇಲ್ಲಿ ಚೆನ್ನಾಗಿ ಊಟ ಹಾಕಿ. ಈಗಲೂ ಊಟ ಹಾಕ್ತೀವಿ. ಅಲ್ಲ, ಈಗಲೂ ಊಟ ಹಾಕ್ತೀವಿ, ಬಟ್ ಅವಾಗ 2 ಹೊತ್ತು ಹಾಕ್ಬೋದಲ್ಲ. ಮಧ್ಯಾಹ್ನ, ರಾತ್ರಿ, ಬೆಳಿಗ್ಗೆ. ಏನಪ್ಪ ಏನಮ್ಮ ಹೋಗಿದ್ದೆ? ಏನು ಎಲ್ಲೋಗಿದ್ದೆ? ಎಲ್ಲೇ ಹೋಗಿದ್ದೆ? ಓಯ್ ಎಲ್ಲೋಗಿದ್ದೆ? ಎಲ್ಲೂ ಹೋಗಿಲ್ವಂತೆ. ಆಯ್ತು. ಓಕೆ, ಈಗ ಇವತ್ತು ಫುಲ್ಲು ಏನಂದರೆ ಮಳೆಗೆ ನಮ್ಮ ಸ್ಟುಡಿಯೋ ಸೈಡ್ ಫುಲ್ ಕರೆಂಟೇ ಇಲ್ಲ. ಬೆಳಿಗ್ಗೆ 11 ಗಂಟೆಗೆ ಹೋಗಿದ್ದು. ಬೆಳಿಗ್ಗೆ 11 ಗಂಟೆಯಿಂದ 6 ಗಂಟೆ 6:15 ಆಯಿತು. ಸೊ ಇನ್ನೂ ಕರೆಂಟ್ ಇಲ್ಲ ಅಲ್ಲಿ. ಅದಕ್ಕೆ ಬಂದ್ಬಿಟ್ಟೆ ಇವತ್ತು ಹಾಲಿಡೇ ಕೊಟ್ಟು ಬಂದು ಈ ಚಳಿಗೆ ಬಿಸಿ ಡ್ಯಾಡಿ ಮಾಡ್ಕೊಡ್ತಿದ್ದು. ಏನಾಕಿ ತುಪ್ಪ ಹಾಕಿ ಬ್ರೆಡ್ನ ಹಂಚ ಮೇಲೆ ಇಟ್ಟು ಅದಕ್ಕೆ ತುಪ್ಪ ಸವರಿ ಈ ಥರ ಕೊಡ್ತಾರೆ. ಕ್ರಿಸ್ಪಿಯಾಗಿ ಕಚ್ತಿದ್ರೆ ಸ್ವರ್ಗ ಸೆಕೆಂಡ್ ರಪ್ಪಕ್ಕೆ ಪಾಸ್ ಆಯಿತು. ಓಕೆ, ಇದು ನಮ್ಮಮ್ಮ ಆಲ್ರೆಡಿ 3 ರೌಂಡ್ಗೆ ಒಂದು ಬ್ರೆಡ್ ಫುಲ್ ಪ್ಯಾಕೆಟ್ನೇ ಖಾಲಿ ಮಾಡಿ ಹಾಕಿದ್ರು ನಮ್ಮಮ್ಮ ಒಬ್ಬರೇ. ಇಲ್ಲ, ಅಮ್ಮ ಇದನ್ನ 2 ಮಾಡ್ಕೊಂಡು ತಿಂತಿದ್ರು. ನಾನು ಯಾಕೋ ನೋಡೋಣ ಅಂದ್ಬಿಟ್ಟು ಒಂದು ಚೂರು ಕಿತ್ಕೊಂಡು ತಿಂದೆ. ಟೇಸ್ಟ್ ಅನ್ನಿಸ್ತು, ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅದಕ್ಕೆ ನಾನು ಡ್ಯಾಡಿಗೆ ಅಂದೆ ಮಾಡಿಸ್ಕೊಡೋಕ್ಕೆ. ಸರಿ ಅವರೇ, ಇಲ್ಲಿ ನಮ್ಮ ಸಿಂಹ ಬಂದೈತೆ. ತಿನ್ನಪ್ಪ, ಅದಕ್ಕಿಷ್ಟ. ಓಕೆ, ಎಂಜಾಯ್ ಯುವರ್ ಸೆಲ್ಫ್. ಈಗೇನೋ ವೇಣು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸೊ ರಾಘವೇಂದ್ರ ಸ್ವಾಮಿ ಇವತ್ತು ಗುರುವಾರ ಅಲ್ವಾ, ಸೊ ಆದ ಕಾರಣ ಹೋಗಿ ಬರ್ತೀವಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AV ವ್ಲಾಗ್ಸ್. ಜೇನು ಗೂಡು ಚಾನೆಲ್ಗೆ ಸ್ವಾಗತ. ಓಕೆ, ಇವಾಗ ನಾವು ಅಂದರೆ ಇವತ್ತು ಸೈಟ್ ಹತ್ರ ಏನು ಕೆಲಸ ಇರಲಿಲ್ಲ. ಸೊ ಎಲ್ಲ ಪಾಯ ಎಲ್ಲ ಆಗಿತ್ತಲ್ಲ. ಸೊ ಪಾಯ ಎಲ್ಲ ಆಗಿತ್ತಲ್ಲ, ಇವಾಗ ಎಲ್ಲ ನೀರು ಹೊಡೆದು ಮಟ್ಟ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ದಿನ ಬಿಡಬೇಕು, ಒಂದು 2-3 ದಿನ ಬಿಡಬೇಕು. ಅಂದರೆ ಬಿಟ್ಟಿದ್ದೀವಿ, ಸ್ವಲ್ಪ ಗಟ್ಟಿ ಕೂರ್ಲಿ ಅಂದ್ಬಿಟ್ಟು ನೀರು ಹಾಕ್ತಾ ಇರಬೇಕು ಹೋಗಿ. ಮತ್ತು ಇವಾಗ ಬಂದ ಅರ್ಜುನ್ ಡ್ಯಾನ್ಸ್ ಸ್ಟುಡಿಯೋಯಿಂದ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡಿರಲಿಲ್ಲ, ಸ್ವಲ್ಪ ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ. ಅಂದರೆ ಸ್ವಲ್ಪ ಪಂಚಾಯತಿ ಆಫೀಸು, ಸೊ ಅಲ್ಲಿ ಇಲ್ಲಿ ಎಲ್ಲ ಓಡಾಟ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಬೆಳಗಿಂದ ವ್ಲಾಗ್ ಮಾಡಿರಲಿಲ್ಲ. ಅದಕ್ಕೆ ಈಗ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಇವತ್ತು ಅಮ್ಮ ಅಡುಗೆ ಮಾಡ್ತಾವ್ರೆ. ಏನು ಮಾಡ್ತಾವ್ರೆ ಅಂದರೆ ಫಿಶ್ ಸಾಂಬಾರಾ, ತಲೆ ಸಾಂಬಾರು, ಫಿಶ್ ಹೆಡ್ ಸಾಂಬಾರು. ಸೊ ನಾನು ಫಿಶ್ ತಲೆ ತಿನ್ನಲ್ಲ, ಅಂದರೆ ತಿಂತೀನಿ, ಬಟ್ ಯಾಕೋ ವಾಮಿಟ್ ಬರೋಂಗೆ ಆಗ್ತಿದೆ. ಏನಂದ್ರೆ ಅಲ್ಲ, ಇವತ್ತು ವಾಮಿಟ್ ಬರೋಂಗೆ ಆಗ್ತಿದೆ. ನೆನ್ನೆ ತಿಂದ ಅವನು ಫಿಶ್, ಏನಂದ್ರೆ ಫಿಶ್ ಫ್ರೈ ಮಾಡ್ತಾರಲ್ಲಿ ನಮ್ಮ ಅಲ್ಲಿ ತಿಂದ್ಬಿಟ್ಟು ಇವಾಗ ಡ್ರಾಮಾ ಮಾಡ್ತಾರೆ. ಅಲ್ಲ, ಅದೇ ತಿಂದ್ಬಿಟ್ಟೆ ವಾಮಿಟ್ ಬರೋಂಗಾಗೋಯ್ತು ನೆನ್ನೆ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಇವತ್ತು ನನಗೋಸ್ಕರ ಚಿಕನ್ ಫ್ರೈ ಮಾಡ್ತಾವ್ರಿ. ಓಕೆ, ಇವಾಗ ನೋಡೋಣ ಬನ್ನಿ. ಏನಪ್ಪ ಸಮಾಚಾರ? ಏನು ಮಾಡ್ತಾ ಇದ್ಯಾ? ಚಿಕನ್ನು ತಲೆ ಸಾಂಬಾರು ಮಾಡ್ದಾ? ಹಾಂ, ತೋರಿಸು ನೋಡೋಣ. ಮತ್ತೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಪ್ಪ. ಅವ್ನು ಬೇಕೇ ಬೇಕಂತಲ್ಲ ಚಿಕನ್ ಫ್ರೈ. ನೀನು ತಿನ್ನಲ್ವಂತವನು, ಅದಕ್ಕೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಮಾಡಿ. ಏನು ಫುಲ್ಲು ಏನು ಮಾಡ್ತೀರಾ? ಚಕ್ಲಿನಾ ಬೇರೆನಾ? ಚಕ್ಲಿ. ಹಾಂ, ಚಕ್ಲಿ. ಅದೇನು ಗ್ಲಾಸ್ ಮತ್ತೆ ನೀರು ಕುಡಿಯಕ್ಕೆ, ನನಗೆ ಬಾಳೆ ಕುಡಿಯೋಕ್ಕಾಗಲ್ಲ. ಆ ಥರ ಗ್ಲಾಸಲ್ಲಿ ಕುಡಿಯೋದ ನೀನು ಮತ್ತೆ? ಹಾಂ, ಹಂಗೆ ಇರ್ಬೇಕು ನಂಗೆ ಗ್ಲಾಸು. ಮಾಮೂಲಿ ಸ್ಟೀಲ್ ಗ್ಲಾಸಲ್ಲಿ ಕುಡ್ದಂಗೆ ಆಗಲ್ಲ. ಆ ಗ್ಲಾಸಲ್ಲಿ ಮೊದಲಿಂದ ಅಭ್ಯಾಸ.
ಅದಕ್ಕೆ ಆ ಗ್ಲಾಸ ಕುಡಿಯೋದು. ಕುಡಿ ಅನ್ಸುತ್ತೆ. ನೀರು ಕೂಡ ತಪ್ಪು ತಿಳ್ಕೊಬಿಡಿ ಹೇಳು. ಓಕೆ, ಇವಾಗ ನಮ್ಮ ಮನೆಯಲ್ಲಿ ಶ್ರಾವಣ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ವೆಂಕಟೇಶ್ವರ ಸ್ವಾಮಿನ ಇಟ್ಟಿದ್ದಾರೆ ಇಲ್ಲಿ. ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಓಕೆ, ನಮ್ಮಮ್ಮ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಪಾಪ, ಒಬ್ಬರೇ ಮಾಡ್ತಾವ್ರೆ, ಫುಲ್ಲು ಸುಸ್ತಾಗ್ಬಿಟ್ಟವ್ರೆ. ಇವಾಗ ಏನಾದ್ರು ಮಾತಾಡ್ಸೋಕೋದ್ರೆ ಅಷ್ಟೇ. ಆಮೇಲೆ ಸೊ ಇದು ಚಿಕನ್ ಸಾಂಬಾರು. ಚಿಕನ್ ಅಮ್ಮ ಇದು? ಇದು ಚಿಕನ್ನು, ಇಲ್ಲಿ ರೈಸು, ಮತ್ತು ಅಲ್ಲಿ ಮೊಟ್ಟೆ, ಮತ್ತು ಮಟನ್ ಆಗಿದೆ, ಮತ್ತು ಕಬಾಬ್ ಮಾಡಬೇಕು. ಓಕೆ, ಇವಾಗ ಇದೆಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಏನಪ್ಪ ಮಾಡ್ತಿದ್ಯಾ? ಮೊಟ್ಟೆ ಉಳಿಸ್ತಾ ಇದ್ದೆ. ತೋರ್ಸಪ್ಪ, ಒಂದು ಮೊಟ್ಟೆ ಆದ್ರೂ ಬಿಡ್ತಿದ್ಯಾ ನೀಟಾಗಿ ನೋಡೋಣ. ತೋರ್ಸು ತೋರ್ಸ, ಅದರಲ್ಲೂ ಹೊಡೆದಾಕಿ. ಅಲ್ಲೊಂಚೂರು ಡ್ಯಾಮು ಏನು ಮತ್ತೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಆ್ಯಕ್ಚುಲಿ ನಾನು ಬಿಡಿಸಿರೋದು, ಈ ಕಡೆ ನೀನು ಅರ್ಧ ಬಿಡಿಸಿರೋದು. ಪೋತ. ಓಕೆ, ಇವಾಗ ಮೊಟ್ಟೆ ಬಿಡಿಸ್ತಾವನೆ. ಸೊ ಚಿಕನ್ನು, ಮಟನ್ನು, ರೈಸು ಎಲ್ಲ ಆಗಿದೆ. ಇನ್ನು ಕಬಾಬ್ ಕಬಾಬ್ ಒಂದು ಹಾಕಬೇಕು. ಸೊ ಅಲ್ಲಿ ಇಟ್ಟಿದ್ದೀನಿ ಕಬಾಬ್. ಓಕೆ, ಇವಾಗ ಕಬಾಬ್ ಎಣ್ಣೆ ಇಟ್ಟಿದ್ದೀನಿ. ಏನು ಆಗ್ತಾ ಇತ್ತಲ್ಲ, ಮಟನ್ ಇದು ಚಿಕನ್. ಇದು ಚಿಕನ್ ಸಾರ. ಇಲ್ಲಿ ಕಬಾಬ್ ಮಾಡಬೇಕಿದೆ. ಈಗ ಎಷ್ಟು ರೆಡಿ ಮಾಡ್ಕೊಂಡವ್ರೆ, ಇನ್ನೂ ತಗೊಂಬಂದು ಫುಡ್ಡು ಏನೇನು ಫುಡ್ ಮಾಡಿದ್ದೀವಿ ಎಲ್ಲ ತಗೊಂಬಂದು ಇಲ್ಲಿ ಹಾಕ್ಬೇಕು. ಇವಾಗ ಹಾಕಿ ಪೂಜೆ ಮಾಡೋದು. ಕಬಾಬು ಬೇಯ್ತಾ ಇದೆ. ಓಕೆ, ಈಗ ಎಲ್ಲಾನು ಹಾಕ. ಈಗ ಮಾಡಿರೋ ಅಂಥ ಅಡುಗೆ ಎಲ್ಲಾನು ತಂದು ಎಲೆಗೆ ಇಟ್ಟು ದೇವರಿಗೆ ತಿನ್ನಿಸ್ಬೇಕಾಗಿದೆ. ದೇವರಿಗೆ ಈಗ ತಿನ್ನಿಸ್ತೀವಿ. ಹಾಕು ಆಮೇಲೆ ಮೊಟ್ಟೆ. ಸೊ ಏನಂದರೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಿದ್ವಿ, ಬಟ್ ಈ ಮನೇಲಿ ನಮಗೆ ತುಂಬ ಜನ ಮತ್ತು ಏನೋ ತುಂಬ ಇಕ್ಕಟ್ಟು. ಅದರಿಂದ ಇನ್ನೇನು ಈ ವರ್ಷ ನೆಕ್ಸ್ಟ್ ವರ್ಷದಿಂದ ಗ್ರ್ಯಾಂಡಾಗಿ ಮಾಡೋಣ ಸ್ವಂತ ಮನೇಲಿ ಅಂದ್ಬಿಟ್ಟು ಈ ಸತಿ ಎಲ್ಲನೂ ಸಿಂಪಲಾಗಿ ಮಾಡ್ತಿದ್ದೀವಿ ಈ ಮನೇಲಿ. ಯಾಕೆಂದರೆ ನಮಗೆ ನೀವೇ ನೋಡ್ತಿದ್ದೀರಲ್ಲ, ಇಷ್ಟೇ ಚಿಕ್ಕ ಜಾಗ, ಅದಕ್ಕೋಸ್ಕರ ಇದರಲ್ಲಿ ವೈಟ್ ರೈಸ್, ಫಿಶ್ ಚಿಕನ್ ಕಬಾಬ್, ಎಗ್. ಇನ್ನೊಂದು ಕೊಡು ಕಬಾಬ್. ಡ್ಯಾಡಿ ಇರಲಿ ಹಾಕ್ ಡ್ಯಾಡಿ. ಇನ್ನೊಂದು ಕೊಡ್ಲಿ ಬಿಡು, ಈ ಕಡೆ ಎರಡು ಹಾಕ್ತಾ ಇದ್ದಾರೆ. ಡ್ಯಾಡಿ ಒಂದೇ ದೇವ್ರ ತಾನೇ ಬಂದು ತಿನ್ನೋದು, ಒಂದೇ ದೇವ್ರ ತಾನೇ ಬಂದು ತಿನ್ನೋದು. ಮತ್ತೆ ಸೊ ಇದೇನಂದರೆ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ನಾವು ನಾನ್ ವೆಜ್ ಮಾಡಿ ಇಡ್ತೀವಿ. ಶ್ರಾವಣ ಶನಿವಾರ ಇದು, ನಮ್ಮ ಶ್ರಾವಣ ಶನಿವಾರ. ಅಂದರೆ ದಾಸಪ್ಪ ಎಲ್ಲ ಬರ್ತಾರೆ ಯೂಶ್ವಲಿ ನಮ್ಮ ಇದಕ್ಕೆ. ಸೊ ಈಗ ದಾಸಪ್ಪನ ಕರೆಸಿ ನಾವೆಲ್ಲ ಮಾಡ್ಕೊಂಡದಕ್ಕೆ ಇಲ್ಲಿ ಕೂರೋದಕ್ಕೆ ಜಾಗ ಇಲ್ಲ, ಇನ್ನು ಅವ್ರನ್ನ ಕರೆಸಿ ಪಾಪ ಇನ್ನೆಲ್ಲ ಆಗುತ್ತೆ ಅಂದ್ಬಿಟ್ಟು ಈ ಸತಿ ನಾವೇ ಮಾಡ್ತಾಯಿದ್ದೀವಿ ಎಲ್ಲ. ಮಟನ್ ತಗೋಬಾರೋ ಸರಿ. ಏನಪ್ಪ ನೀನು ನೋಡ್ತಾ ಇದೀಯನಪ್ಪ ಎಲ್ಲನೂ? ನೋಡು, ಆಯ್ತು ನೋಡಪ್ಪ. ಅದು ಹೆಂಗೆ ಕುತ್ಕೊಂಡು ನೋಡ್ತಾ ಇತ್ತು ನೋಡು ಡ್ಯಾಡಿ ಜೊತೆ. ಓಕೆ, ಇವಾಗ ಮಟನ್ ಹಾಕ್ತಿದ್ದಾನೆ. ಮಟನ್ ಚಾಪ್ಸೇ ಮಾಡಿದ್ಯಾ? ಶಬಾಷ್ ಡ್ಯಾಡಿ. ಬಿಡ್ಡ್ಯಾಡಿ, ಡ್ಯಾಡಿನೇ ಊಟ ಮಾಡಿಬಿಡ್ತಾರೆ ಅನ್ಸುತ್ತೆ ಇವಾಗ.
ಇದು ದೇವರ ಪ್ರಸಾದ. ಫಸ್ಟು ಇದನ್ನು ತಿನ್ಬಿಟ್ಟು ಆಮೇಲೆ ನಾವು ಊಟ ಮಾಡಬೇಕು. ತಪ್ಪಿತ್ತು ಚಿಕನ್ ಸಾರು ತಪ್ಪಿತ್ತು. ಓಕೆ, ಈಗ ಊಟದಲ್ಲಿ ಒಂದು ಚಾಲೆಂಜ್ ಮಾಡೋಣ ಅಂತಿದ್ದೀವಿ ನಾನು ಬೇಡ. ಏನಂದ್ರೆ ಒಂದು ಫುಲ್ ಮೊಟ್ಟೆ ಜೊತೆ ಒಂಚೂರು ರೈಸ್. ಯಾಕೆ ಬಂದ್ಬಿಡು, ಫುಲ್ ಮೊಟ್ಟೆ ಎಲ್ಲರೂ ತಿನ್ಬೋದು, ಅದ್ರ ಜೊತೆ ರೈಸ್ ಹಾಕಬೇಕು. ಹಾಕಬೇಕು, ಅದೇ ಚಾಲೆಂಜ್. ಅಷ್ಟೇ ಆಗೋದು ನನಗೆ. ಇಷ್ಟ ಹಾಕಬೇಕು. ಹಾಕು ಎತ್ಕೋ. ಎಷ್ಟು ಹಾಕೊಳ್ಳಿ ಬಿಡು. ಓಕೆ, ಯಾರು ಫಸ್ಟ್ ಇಂದ ಮುಗಿಸ್ತಾರೆ? ನಂದೇ ರೈಸ್ ಜಾಸ್ತಿ ಇರೋದು, ಮೋಸ ಮಾಡಬಾರ್ದು ಹೇಳು. 1 2 1 2 3. ಇವನೇ ಯಾವಾಗಲೂ ತಿನ್ನಾಗಲ್ಲ. ಮಟನ್ ಊಟ ಸಕ್ಕದಾಯ್ತೆ ಅಮ್ಮ, ಚಾಪ್ಸ್ ಮತ್ತು ಸಕ್ಕದಾಯ್ತು. ಸೂಪರ್ ಆಗಿದೆ. ಓಕೆ, ಇದೆಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಓಕೆ, ಇವಾಗ ಜಸ್ಟ್ ಊಟ ಆಯಿತು. ಒಳ್ಳೆ ಪೈಲ್ವಾನ್ ಆಡ್ದಂಗೆ ಆಡ್ತಾವನೆ. ಹಳೆ ಕಾಲದ ಪೈಲ್ವಾನು. ಊಟ ಮಾಡ್ಬಿಟ್ಟು ಹೆಂಗೆ ಕೂತ್ಕೊಂಡು ಹಿಂಗೆ ಆಡ್ತಾವನಲ್ಲ ಹಂಗೆ ಆಡ್ತಾವ. ಏನೋ ಕಡ್ಡಿ ಬಾಯಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಗೊತ್ತಲ್ಲ, ನಾನು ವೆಜ್ ತಿಂದಿದ್ದೀನಿ. ನಾನ್ ವೆಜ್ ಶೂರ, ನೀನು ಯಾವಾಗಲೂ ತಿಂತೀಯಲ್ಲ. ಇವತ್ತು ಸ್ಪೆಷಲ್ ಅಲ್ಲ. ಸಂಗೀತ ಊಟ ಮಾತ್ರ ಸಕ್ಕ ಇತ್ತು. ಅಂದರೆ Awesome. ಸಾಂಬಾರು, ಚಿಕನ್, ಮಟನ್ನೇ ನಾವು ಯೂಶಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ಬಟ್ ಇವತ್ತು ಅಮ್ಮ ಚಿಕನ್ ಸಾಂಬಾರು ಮಾಡಿತ್ತು, ಸಕ್ಕತ್ತಾಗಿತ್ತು. ನಿಜ ಮಾತ್ರ ಸೂಪರ್. ಚಿಕನ್ ಸಾಂಬಾರಲ್ಲೇ ಊಟ ಮಾಡ್ಬಿಟ್ವಿ ಇವತ್ತು ಮಟನ್ಗಿಂತ. ಮಟನ್ ಹಾಕೊಂಡಿದ್ದೆಲ್ಲ ವಾಪಸ್ ಹಾಕ್ಬಿಟ್ವಿ. ಹೌದು, ನಂಗೆ ಸಖತ್ ಇಷ್ಟ ಆಯಿತು ಚಿಕನ್ ಸಾರು ಮಾತ್ರ. ಅದೇ ಮಟನ್ ಸಾರು ಸೂಪರ್ ಆಗಿತ್ತು, ಚಿಕನ್ ಸಾರು ಹೈ ಕ್ಲಾಸ್. ಓಕೆ, ತುಂಬ ಊಟ ಆಯಿತು. 2 ರೌಂಡ್ ತಿನ್ಬಿಟ್ವಿ. 2 ರೌಂಡ್. ಓಕೆ, ಇವಾಗ ಜಸ್ಟ್ ಊಟ ಆಗಿ ಕೂತಿದ್ದೀವಿ. ಮತ್ತೆ ಇನ್ನು ನಿಮಗೆ ನಾವು ನಾಳೆ ಸಿಗ್ತೀವಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.